ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಬ್ಲಾಗರ್ ಇಂದ ಹೇಗೆ ಹಣ ಗಳಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ. ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸಿರೋ ಕೆಂಪು ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಇದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡೋ ಬೇರೆ ಬೇರೆ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಬ್ಲಾಗರ್ ಮುಖಾಂತರ ಹೇಗೆ ಹಣ ಗಳಿಸಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ನನ್ನ ರೆಕಮೆಂಡೇಶನ್ ಪ್ರಕಾರ ನೀವು ಜಿನೈನ್ ಆಗಿ ಹಣ ಗಳಿಸಬೇಕು ಅಂತಂದರೆ, ಯಾವುದೇ ಮೋಸ ಹೋಗದಂಗೆ ಹಣ ಗಳಿಸಬೇಕು ಅಂದರೆ ಬ್ಲಾಗರ್ ಕೂಡ ಒಂದು ಅತ್ಯುತ್ತಮ ಪ್ಲಾಟ್ಫಾರ್ಮ್ ಸ್ನೇಹಿತರೆ. ಬ್ಲಾಗರಿಂದ ಕೂಡ ನೀವು ಹೆಚ್ಚಿನ ಹಣ ಗಳಿಸ್ಬೋದು. ಹಾಗೆ ನೀವು ಈಗಾಗಲೇ ನನ್ನ ಇನ್ನೊಂದು ವಿಡಿಯೋ ನೋಡಿರ್ಬೋದು, ಡಿಜಿಟೈಸ್ ಇಂಡಿಯಾ ಪ್ಲಾಟ್ಫಾರ್ಮಿಂದ ಹೇಗೆ ಹಣ ಗಳಿಸ್ಬೋದು ಅನ್ನೋದನ್ನು. ಅದು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾದು. ಹಾಗೆ ಕೂಡ ಈ ಬ್ಲಾಗರ್ ಕೂಡ ಗೂಗಲ್ ಅವ್ರದ್ದು. ಗೂಗಲಿಂದ ನೀವು ಬ್ಲಾಗರ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಅದರಿಂದ ಹಣವನ್ನು ಗಳಿಸ್ಬೋದು. ಆದರೆ ಸ್ನೇಹಿತರೆ, ನಿಮಗೆ ತುಂಬ ಪೇಷನ್ಸ್ ಇರಬೇಕಾಗುತ್ತೆ ಈ ಬ್ಲಾಗರ್ ಮುಖಾಂತರ ಹಣ ಗಳಿಸ್ಬೇಕಂದ್ರೆ. ಬನ್ನಿ, ಈಗ ಬ್ಲಾಗರ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಇದು ನನ್ನ ಬ್ಲಾಗರ್ ನೋಡಿ. ಇದು ಜಾಬ್ ಜಂಕ್ಷನ್ ಪ್ಲಸ್ ಅಂತ ನನ್ನ ಬ್ಲಾಗ್. ಇಲ್ಲಿ ನೋಡ್ಬೋದು ನೀವು, ಜಾಬ್ ಪೋರ್ಟಲ್ ಟು blogspot.in. ನಾನು ಇಟ್ಟಿರೋ ಹೆಸರು ಜಾಬ್ ಜಂಕ್ಷನ್ ಪ್ಲಸ್ ಅಂತ. ಇದರಲ್ಲಿ ನಾನು ಜಾಬ್ ರಿಲೇಟೆಡ್ ಬೇರೆ ಬೇರೆ ರೀತಿಯ ನೋಟಿಫಿಕೇಶನ್ಗಳಾಗಲಿ ಅಥವಾ ಕ್ವಶನ್ ಪೇಪರ್ಸ್ಗಳಾಗಲಿ ಮತ್ತು ಕೆಲವೊಂದು GK ಅಪ್ಡೇಟ್ಸು ಮತ್ತು ರೀಸೆಂಟಾಗಿ ರಿಸಲ್ಟ್ ಅನೌನ್ಸ್ ಆಗಿರೋ ಲಿಂಕ್ಗಳನ್ನ ಹಾಕಿರ್ತೀನಿ ಈ ಬ್ಲಾಗಲ್ಲಿ. ಸಾಮಾನ್ಯವಾಗಿ ನೀವು ಬ್ಲಾಗಿಂದ ಹೇಗೆ ದುಡ್ಡು ಗಳಿಸೋದು, ಹೇಗೆ ಬ್ಲಾಗ್ ಕ್ರಿಯೇಟ್ ಮಾಡೋದು, ನಮ್ಗೆ ಯಾಕೆ ಹಣ ಬರುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಇರುತ್ತೆ ಸ್ನೇಹಿತರೆ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಣ ಗಳಿಸ್ಬೇಕಂದ್ರೆ ಅದಕ್ಕೆ ಇರೋ ಏಕೈಕ ವಿಧಾನ ಅಂದರೆ ನೀವು ಆ್ಯಡ್ಸನ್ನು ನೋಡೋ ಮುಖಾಂತರ ಅಥವಾ ಡಾಟಾ ಎಂಟ್ರಿ ಮಾಡೋ ಮುಖಾಂತರ. ಕೆಲವೊಂದು ಡಾಟಾ ಎಂಟ್ರಿ ವರ್ಕ್ ಇರುತ್ತೆ, ಅಂದರೆ ಯಾವ್ದಾರ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗಿರುತ್ತೆ ಅಥವಾ ಕ್ಯಾಪ್ಚರ್ ಇರೋದನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಹಾಗೆಯೇ ಆ್ಯಡ್ಸ್ ನೋಡೋ ಮುಖಾಂತರ ಹಣ ಗಳಿಸ್ಬೋದಾಗಿರುತ್ತೆ. ಇವೆಲ್ಲ ಬೇರೆ ಬೇರೆ ರೀತಿಯ ವಿಧಗಳು ಹೇಗೆ ಇಂಟರ್ನೆಟ್ಟಿಂದ ಹಣ ಗಳಿಸೋಕ್ಕೆ. ಅದೇ ರೀತಿ ಬ್ಲಾಗರ್ ಕೂಡ ಒಂದು ಪ್ಲ್ಯಾಟ್ಫಾರ್ಮ್. ಇಲ್ಲಿ ನೀವು ಆ್ಯಡನ್ನು ಪೋಸ್ಟ್ ಮಾಡೋ ಮುಖಾಂತರ, ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಆ್ಯಡನ್ನು ಶೋ ಮಾಡೋ ಮುಖಾಂತರ ನೀವು ಹಣವನ್ನು ಗಳಿಸ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ನನ್ನ ಬ್ಲಾಗಲ್ಲಿ ಇದು ಸ್ಟಾರ್ಟ್ ಡೌನ್ಲೋಡ್, ಇಲ್ಲೊಂದು ಆ್ಯಡ್ ಕಾಣಿಸ್ತಿದೆ ಸ್ನೇಹಿತರೆ. ಇದೇ ರೀತಿಯಾಗಿ ಸೈಡಲ್ಲಿ ತುಂಬ ಆ್ಯಡ್ಸ್ ಇದ್ದಾವೆ ನೋಡಿ. ಮೆಕ್ಯಾನಿಕಲ್ ಇಂಜಿನಿಯರ್ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್, ಹೀಗೆ ರೈಲ್ವೆ ಹೈರಿಂಗು, ಈ ಥರ ಬೇರೆ ಬೇರೆ ಆ್ಯಡ್ಸ್ಗಳು ತುಂಬ ಇದ್ದಾವೆ ಸ್ನೇಹಿತರೆ. ಇವೆಲ್ಲ ಆ್ಯಡ್ಗಳು. ಇದೇ ನಿಮಗೆ ಇನ್ಕಮ್ ಜನರೇಟ್ ಮಾಡೋ ಮೇನ್ ಸೋರ್ಸ್ ಸ್ನೇಹಿತರೆ. ನಿಮಗೆ ಈ ಆ್ಯಡ್ಗಳಿಂದ ಇನ್ಕಮ್ ಜನರೇಟ್ ಆಗುತ್ತೆ. ಅದು ಹೇಗೆ ಅಂದರೆ, ನೀವು ಬ್ಲಾಗನ್ನು, ಯಾವುದೇ ಬ್ಲಾಗನ್ನು ಕ್ರಿಯೇಟ್ ಮಾಡಿದಾಗ ಮೇಯ್ನಾಗಿ ನಿಮ್ಮ ರೀಡರ್ನ ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಹೊಂದಿರಬೇಕು ಸ್ನೇಹಿತರೆ. ಬ್ಲಾಗು ಹೆಚ್ಚು ಜನ ರೀಡರ್ಗಳು ಅದರಲ್ಲಿ ನಿಮ್ಮ ಬ್ಲಾಗಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಹಾಗಿರಬೇಕು. ನಿಮ್ಮ ಬ್ಲಾಗಲ್ಲಿ ಎಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ, ಹಾಗೆ ನಿಮ್ಮ ಬ್ಲಾಗಲ್ಲಿ ಪೋಸ್ಟ್ ಆಗಿರೋ ಆ್ಯಡ್ಸನ್ನು ಕ್ಲಿಕ್ ಮಾಡ್ತಾರೆ ಅಥವಾ ನೋಡ್ತಾರೋ ಅಷ್ಟು ಅಮೌಂಟ್ ನೀವು ಗಳಿಸ್ತೀರಾ ಸ್ನೇಹಿತರೆ. ಕೇವಲ ಬ್ಲಾಗರಿಂದನೇ ಎಷ್ಟೋ ಜನ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಬ್ಲಾಗಿಂದ ಅದರಲ್ಲಿ ಬರೋ ಆ್ಯಡಿಂದನೇ ರೆವೆನ್ಯೂ ಜನರೇಟ್ ಆಗೋದನ್ನು ಉಪಯೋಗಿಸ್ಕೊಂಡು ಎಷ್ಟೋ ಜನ ಆರಾಮಾಗಿ ಜೀವನ ಮಾಡ್ತಿದ್ದಾರೆ ಸ್ನೇಹಿತರೆ. ಹೈದರಾಬಾದಲ್ಲಿ ಒಬ್ಬ ಹುಡುಗ, ನನಗೆ ಗೊತ್ತಿರೋ ಪ್ರಕಾರ, ಈ ಥರ ಬ್ಲಾಗರಿಂದನೇ ತಿಂಗಳಿಗೆ 3 ಲಕ್ಷ ರೂಪಾಯಿ ಹಣವನ್ನು ಗಳಿಸ್ತಾನೆ ಸ್ನೇಹಿತರೆ. ಹಾಗೆ ಕೂಡ ತುಂಬ ಜನ ಇದ್ದಾರೆ. ನೀವು ಬ್ಲಾಗಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಸ್ನೇಹಿತರೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಒಳ್ಳೆ ಕಂಟೆಂಟನ್ನು ಹಾಕ್ತಿರೋ ಅಷ್ಟು ಜನ ನಿಮ್ಮ ಬ್ಲಾಗನ್ನು ನೋಡ್ತಾರೆ. ಅದರಿಂದ ಸೈಮಲ್ಟೇನಿಯಸ್ಲಿ ಅವರು ಆ್ಯಡ್ಸನ್ನು ಕೂಡ ನೋಡ್ತಾರೆ, ಅಥವಾ ಅದರ ಮೇಲೆ ಅನ್ನೋಯಿಂಗ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಹಣ ಜನರೇಟ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಬ್ಲಾಗಿಂದ ಹೇಗೆ ಹಣವನ್ನು ಗಳಿಸ್ಬೋದು ಅನ್ನೋದು ಮಾಹಿತಿ ಸ್ನೇಹಿತರೆ. ಈಗ ಬನ್ನಿ, ಬ್ಲಾಗನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಸ್ನೇಹಿತರೆ. ಬನ್ನಿ, ಈಗ ಬ್ಲಾಗನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಯಾವುದೇ ರೀತಿಯ ಬ್ಲಾಗನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಮೊದಲಿಗೆ ಜಿಮೇಲ್ ಅಕೌಂಟನ್ನು ಹೊಂದಿರಬೇಕಾಗತ್ತೆ. ನಿಮ್ಮ ಜಿಮೇಲ್ ಅಕೌಂಟ್ ಇದ್ದರೆ ಅದಕ್ಕೆ ಸೈನ್ ಇನ್ ಆಗಿ, ನಂತರ ನಿಮ್ಮ ರೈಟ್ ಕಾರ್ನರಲ್ಲಿ ನಿಮಗೆ ಈ ರೀತಿಯ 9 ಸ್ಮಾಲ್ ಬಾಕ್ಸ್ ಇರೋ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಗೂಗಲಿಂದ ಇರೋ ಇತರ ಸೌಲಭ್ಯಗಳು ಸಿಗುತ್ತೆ. ಅದರಲ್ಲಿ ಮೈ ಅಕೌಂಟು, ಗೂಗಲ್ ಸರ್ಚು, ಮ್ಯಾಪ್ಸು, ಪ್ಲೇಸ್ಟೋರು, ನ್ಯೂಸು, ಜಿಮೇಲು, ಡ್ರೈವು, ಈಗೆಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ಹಾಗೆ ಕೆಳಗೆ ಬಂದರೆ ನಿಮಗೆ ಬ್ಲಾಗರ್ ಅನ್ನೋ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. ಇದನ್ನು ಕ್ಲಿಕ್ ಮಾಡಿದರೆ ನೀವು ಬ್ಲಾಗರ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನೀವು ಇದರಿಂದ ಬೇರೆ ಬೇರೆ ರೀತಿಯ ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೋಬಹುದು. ಅದರಲ್ಲಿ ನಂದು ಬೇರೆ ಬೇರೆ ರೀತಿಯ 5-6 ಬ್ಲಾಗ್ಗಳಿದಾವೆ. ಪ್ರತಿಯೊಂದರಲ್ಲೂ ಬೇರೆ ಬೇರೆ ವಿಷಯಗಳನ್ನ ಸಂಬಂಧಪಟ್ಟಂಗೆ ಹಾಕಿದ್ದೀನಿ. ಅದರಲ್ಲಿ ನೋಡ್ಬೋದು ನೀವಾಗಲೇ ಕಾನ್ಫರೆನ್ಸ್ ಅಲರ್ಟ್ ಅಂತ, ಫಿಲ್ಮಿ ಫನ್ಸ್, ಜಾಬ್ ಜಂಕ್ಷನ್ ಪ್ಲಸ್, ಮೈಕ್ರೋಬಾಲಜಿ ಫಾರ್ ಯು, PPT ಝೋನ್,
ಹೀಗೆ ಬೇರೆ ಬೇರೆ ರೀತಿಯ ಬ್ಲಾಗ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಫಿಲ್ಮಿ ಫನ್ಸಲ್ಲಿ ಫಿಲ್ಮಿ ರಿಲೇಟೆಡ್ ಪೋಸ್ಟ್ಗಳನ್ನೇ ಹಾಕಿರ್ತೀನಿ ಸ್ನೇಹಿತರೆ. ಇದು ಫಿಲ್ಮಿ ಫನ್ಸ್ ಅಂತ ಬ್ಲಾಗ್ ನಂದು. ಇದರಲ್ಲಿ ನೋಡ್ಬೋದು ಯೋಗರಾಜ್ ಭಟ್ ಬರೆದಿರೋ ಆರ್ಟಿಕಲ್ನ ಪೋಸ್ಟ್ ಮಾಡಿದ್ದೀನಿ. ಹೀಗೆ ಬೇರೆ ಬೇರೆ ರೀತಿಯ ಬ್ಲಾಗ್ಗಳು ಇದ್ದಾವೆ. ಜಾಬ್ ಜಂಕ್ಷನ್ ಪ್ಲಸ್ ಅಂತ ಇದನ್ನು ನಿಮ್ಗಾಗಲೇ ತೋರಿಸ್ತಿದ್ದೀನಿ. ಈಗಾಗಲೇ ಇದು ಜಾಬ್ ಜಂಕ್ಷನ್ ಪ್ಲಸ್ ಅಂತ. ಹೀಗೆ ಬೇರೆ ಬೇರೆ ರೀತಿಯ ಬ್ಲಾಗ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಯಾವ ವಿಷಯದ ಮೇಲೆ ಇಂಟ್ರೆಸ್ಟ್ ಇದೆಯೋ ಆ ಥರ ಬ್ಲಾಗ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಧ್ಯೇಯ ಒಂದೇ ಇರಬೇಕಾಗತ್ತೆ, ಜನರನ್ನ ತಮ್ಮ ಬ್ಲಾಗ್ ಕಡೆ ಅಟ್ರಾಕ್ಷನ್ ಮಾಡೋದು, ಹಾಗೇನೆ ಜನರನ್ನ ತಮ್ಮ ಬ್ಲಾಗಲ್ಲಿ ಸ್ವಲ್ಪ ಹೊತ್ತು ಕಾಲ ಉಳಿಯೋ ಹಾಗೆ ಮಾಡೋದು ಸ್ನೇಹಿತರೆ. ಹೀಗೆ ಮಾಡಿದ್ರೆ ಮಾತ್ರ ನೀವು ಹೆಚ್ಚಿನ ಹಣವನ್ನು ಗಳಿಸ್ಬೋದು. ನೀವು ಹೀಗೆ ಮಾಡಬೇಕಂದ್ರೆ ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಹಾಕಬೇಕಾಗತ್ತೆ ಸ್ನೇಹಿತರೆ. ಈಗ ನೋಡಿ, ಬೇರೆ ಬೇರೆಯ ಆರ್ಟಿಕಲ್ಲು ಎಷ್ಟೆಷ್ಟೋ ವ್ಯೂಸ್ ಆಗಿದ್ದಾವೆ. ಇಲ್ಲಿ ಒಂದು 39 ವ್ಯೂಸ್, 100 ವ್ಯೂಸ್, 52, 291, 104, 109, 117, 122, ಹೀಗೆ ಬೇರೆ ಬೇರೆ ರೀತಿಯ ವ್ಯೂಸ್ ಆಗಿದ್ದಾವೆ ಸ್ನೇಹಿತರೆ. 449, 328, 185, 3382 ಸ್ನೇಹಿತರೆ. ಹೀಗೆ ಬೇರೆ ಬೇರೆ ನೀವು ಹಾಕುವ ಆರ್ಟಿಕಲ್ಗಳಾಗಲಿ ಪೋಸ್ಟ್ಗಳಾಗಲಿ ತುಂಬ ವ್ಯೂಸ್ಗಳು ಜಾಸ್ತಿ ಆದಂಗೆ ಹೆಚ್ಚು ಜನ ನೋಡ್ದಂಗೆ ನಿಮಗೆ ಹೆಚ್ಚು ಹಣ ಗಳಿಸ್ಬೋದು ಸ್ನೇಹಿತರೆ. ಇದಕ್ಕಿಂತ ಮುಂಚೆ ನೀವು ಗೂಗಲ್ ಆಡ್ಸೆನ್ಸ್ ಪ್ರೋಗ್ರಾಮ್ಗೆ ಅಪ್ರೂವಲ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಬ್ಲಾಗರಲ್ಲಿ ಸೆಟ್ಟಿಂಗ್ಸ್ ಆಪ್ಷನಿಗೆ ಹೋದಾಗ ನಿಮಗೆ ಅರ್ನಿಂಗ್ಸ್ ಅಂತ ಸಿಗುತ್ತೆ ಸ್ನೇಹಿತರೆ. ಹೇಗೆ ಅರ್ನಿಂಗ್ ಮಾಡ್ಬೋದು ಅಂತ, ಯುವರ್ ಆಡ್ಸೆನ್ಸ್ ಆ್ಯಡ್ ಡಿಸ್ಪ್ಲೇ ಸೆಟ್ಟಿಂಗ್ಸ್, ನಿಮಗೆ ಯಾವ ರೀತಿಯ ಆ್ಯಡ್ಗಳನ್ನು ಡಿಸ್ಪ್ಲೇ ಮಾಡಬೇಕು ಅನ್ನೋದು ಸ್ನೇಹಿತರೆ. ಇಲ್ಲಿ ಮೇಲೆ ಸೈಡಿಗೆ ಹಾಗೆ ಕೆಳಗಡೆ, ಇಲ್ಲಿ ಫುಲ್ ಕೆಳಗಡೆ ಹಾಗೆ ಇಲ್ಲಿ ಸೈಡಿಗೆ ಯಾವ ರೀತಿಯ ಬೇಕೋ ಆ ರೀತಿ ಆ್ಯಡ್ಸನ್ನು ನೀವು ಡಿಸ್ಪ್ಲೇ ಕೊಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೀವು ಲೇಔಟಿಗೆ ಹೋದ ತಕ್ಷಣ ನಿಮ್ಮ ಲೇಔಟನ್ನು ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೋದು. ನಾನು ಈ ಬ್ಲಾಗನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಬ್ಲಾಗು ಒಂದು ಅಫಿಷಿಯಲ್ ವೆಬ್ಸೈಟ್ ಥರ ಹೇಗೆ ನೀವು ಅದನ್ನು ರೂಪಿಸಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ಬ್ಲಾಗನ್ನು ಅಫಿಷಿಯಲ್ ವೆಬ್ಸೈಟ್ ಥರ ಮಾಡೋದಕ್ಕೇ ತುಂಬ ಅದನ್ನು ಹೇಳ್ಕೊಡೋಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕಾಗುತ್ತೆ ನಾನು, ಯಾಕಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ಆದ್ದರಿಂದ ಅದನ್ನು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಬ್ಲಾಗು ನಿಮಗೆ ಗೂಗಲ್ ಆಡ್ಸೆನ್ಸ್ ಅವರು ನಿಮಗೆ ಅಪ್ರೂವಲ್ ಕೊಡಬೇಕಂದ್ರೆ ನಿಮ್ಮ ಬ್ಲಾಗು ಅಫಿಷಿಯಲ್ ವೆಬ್ಸೈಟ್ ಥರ ಕಾಣಬೇಕು ಸ್ನೇಹಿತರೆ. ಈ ರೀತಿಯ ಟ್ಯಾಬ್ಸ್ ಇರಬೇಕಾಗತ್ತೆ, ಹಾಗೆಯೇ ಈ ಥರ ಸೋಷಿಯಲ್ ಮೀಡಿಯಾ ಲೈಕ್ ಬಟನ್ಸ್ ಇರಬೇಕಾಗತ್ತೆ. ಹಾಗೆ ಇದು ನೋಡಿದ ತಕ್ಷಣ ಒಂಥರ ಅಫಿಷಿಯಲ್ ಲುಕ್ ಕಾಣಬೇಕು ಸ್ನೇಹಿತರೆ. ಹಾಗಿದ್ರೆ ಮಾತ್ರ ಗೂಗಲ್ ಆಡ್ಸೆನ್ಸ್ ಅವರು ನಿಮಗೆ ಅದರಲ್ಲಿ ಆ್ಯಡ್ಸನ್ನು ಶೋ ಮಾಡೋಕ್ಕೆ ಬೇಗ ಅಪ್ರೂವಲ್ ಕೊಡ್ತಾರೆ. ನೋಡಿ, ಇದೆಲ್ಲ ಬೇರೆ ಬೇರೆ ರೀತಿಯ ಆ್ಯಡ್ಗಳು ತುಂಬ ಇದ್ದಾವೆ. ಪ್ರತಿಯೊಂದು ಆ್ಯಡಿಗೂ ಇಂತಿಷ್ಟೇ ಆದ ರೆವಿನ್ಯೂಗಳು ಜನರೇಟ್ ಆಗ್ತದೆ ಸ್ನೇಹಿತರೆ. ಅದರಿಂದ ನೀವು ಹಣವನ್ನು ಗಳಿಸ್ಬೋದು. ನಿಮಗೆ ಬೇರೆ ಬೇರೆ ರೀತಿಯ ಟೆಂಪ್ಲೇಟ್ಗಳು ಸಿಗುತ್ತೆ ಸ್ನೇಹಿತರೆ ಬ್ಲಾಗರಲ್ಲಿ. ಅದನ್ನು ಉಪಯೋಗಿಸ್ಕೊಂಡು ಕೂಡ ನೀವು ಚೆನ್ನಾಗಿ ವೆಬ್ಸೈಟ್ ಕ್ರಿಯೇಟ್ ಮಾಡೋದಂಗೆ ಮಾಡ್ಕೋಬೋದು ನಿಮ್ಮ ಬ್ಲಾಗನ್ನು. ನೋಡಿ, ಇಲ್ಲಿ ಬೇರೆ ಬೇರೆ ರೀತಿಯ ಸಿಂಪಲ್ ಟೆಂಪ್ಲೇಟ್ಸ್ಗಳು ಸಿಗ್ತವೆ. ಸಿಂಪಲ್ಲು, ಡೈನಾಮಿಕ್ ವೀವ್ಸು, ಹಾಗೆ ಬೇರೆ ಬೇರೆ ರೀತಿಯ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಆ್ಯಡ್ ತೋರಿಸೋ ಮುಖಾಂತರ ಹಣವನ್ನು ಗಳಿಸ್ಬೋದು. ಇದರಲ್ಲಿ ನಿಮಗೆ 2 ಥರ ಸಿಗುತ್ತೆ ಸ್ನೇಹಿತರೆ. ಲೈವ್ ಆನ್ ಬ್ಲಾಗು, ಇದು ನಿಮ್ಮ ವೆಬ್ಸೈಟಲ್ಲಿ ಹೇಗೆ ನಿಮ್ಮ ಕಂಪ್ಯೂಟರಲ್ಲಿ ಹೇಗೆ ಕಾಣುತ್ತೆ ಅಂತ, ಇದು ಮೊಬೈಲಲ್ಲಿ ಹೇಗೆ ಕಾಣುತ್ತೆ ಅಂತ. ನೀವು ಬೇಕಾದ್ರೆ ಓಪನ್ ಮಾಡ್ಬೋದು. ಜಾಬ್ ಜಂಕ್ಷನ್ ಪ್ಲಸ್ ಅಂತ ಕ್ಲಿಕ್ ಮಾಡಿದರೆ ಬರುತ್ತೆ jobportal.blogspot.in ಅಂತ, jobportal2.blogspot.in ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಲ್ಲೂ ಕೂಡ ಈ ಥರ ವ್ಯೂ ಸಿಗುತ್ತೆ. ಅದನ್ನು ನೋಡ್ಬೋದು, ನಿಮಗೆ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ. ಹೀಗೆ ನೀವು ಬ್ಲಾಗರಿಂದ ಕೂಡ ಹೆಚ್ಚು ಹಣವನ್ನು ಗಳಿಸಬಹುದು. ಓಕೆ ಸ್ನೇಹಿತರೆ, ಇದೆಲ್ಲ ಈ ಹೊತ್ತಿನ ವಿಶೇಷ. ಬ್ಲಾಗರಿಂದ ಹೇಗೆ ಹಣವನ್ನು ಗಳಿಸ್ಬೋದು, ಹಾಗೆಯೇ ಈ ಬ್ಲಾಗರ್ ಆ್ಯಕ್ಚುಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು. ನಾನು ನಿಮಗೆ ಬ್ಲಾಗ್ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಬೇಕಾಗಿದ್ದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬ್ಲಾಗನ್ನು ವೆಬ್ಸೈಟ್ ಥರ ಡಿಸೈನ್ ಮಾಡಬೇಕು ಅಥವಾ ಏನೇನು ಕಾಂಪೊನೆಂಟ್ಸನ್ನು ಬ್ಲಾಗಲ್ಲಿ ಹಾಕಬೇಕು ಅನ್ನೋದು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಕಾಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ, ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.